ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೆಜ್ಜಲಘಟ್ಟದಲ್ಲಿ ಗ್ರಾಮ ಪುನರ್ ನಿರ್ಮಾಣ ಸಮಿತಿ ವತಿಯಿಂದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಯೋಜನೆಗೆ ಚಾಲನೆ. ಹಟ್ಟಿ ಚಿನ್ನದ ಗಣಿ ಸಮೀಪದ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಗ್ರಾಮ ಪುನರ್ ನಿರ್ಮಾಣ ಸಮಿತಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯೋಜನೆಗೆ ಚಾಲನೆ ನೀಡಲಾಯಿತು. ಈ ಯೋಜನೆಯಡಿ ಶಾಲೆಯಲ್ಲಿ ನೀರಿನ ಸೌಲಭ್ಯ ಸಮೇತ 3 ಹೊಸ ಶೌಚಾಲಯಗಳ ನಿರ್ಮಾಣ, ಕಾಂಪೌಂಡ್ ಗೋಡೆ ನಿರ್ಮಾಣ, 2 ತರಗತಿಗಳ ಕೊಠಡಿ ದುರಸ್ತಿ ಹಾಗೂ ಪುನರ್ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಜೊತೆಗೆ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ, ಹೊಸ ಬೆಂಚುಗಳ ವ್ಯವಸ್ಥೆ ಮಾಡಲಾಗುವುದು ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಮಹೇಂದ್ರ ರಾಜ್ ಜಹಗೀರ್ದಾರ್ ತಿಳಿಸಿದ್ದಾರೆ. 800 ವರ್ಷಗಳ ಇತಿಹಾಸ ಹೊಂದಿರುವ ಜಹಗೀರ್ದಾರ್ ಕುಟುಂಬದ ಮಹೇಂದ್ರ ರಾಜ್ ಜಹಗೀರ್ದಾರ್ ರವರು ಮಾಜಿ ಕೇಂದ್ರ ಸಚಿವೆ ದಿವಂಗತ ಬಸವರಾಜೇಶ್ವರಿ ಹಾಗೂ ದಿವಂಗತ ಲಿಂಗರಾಜ್ ಭೂಪಾಲ್ ರವರ ಸೇವಾ ಪರಂಪರೆಯನ್ನು ಮುಂದುವರಿಸುವ ಉದ್ದೇಶದಿಂದ 2025ರ ಡಿಸೆಂಬರ್ನಲ್ಲಿ ಗ್ರಾಮ ಪುನರ್ ನಿರ್ಮಾಣ ಸಮಿತಿಯನ್ನು ಸ್ಥಾಪಿಸಿದ್ದಾರೆ. ಗ್ರಾಮದ ಅಭಿವೃದ್ಧಿ ಗ್ರಾಮದಿಂದಲೇ ಗ್ರಾಮಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಟ್ರಸ್ಟ್ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ ಟ್ರಸ್ಟ್ ವತಿಯಿಂದ ಶಾಲೆಗಳಿಗೆ ಕಂಪ್ಯೂಟರ್, ಯುಪಿಎಸ್ ಮತ್ತು ಪ್ರಿಂಟರ್ಗಳನ್ನು ವಿತರಿಸಲಾಗಿದ್ದು, ಸುಮಾರು 70 ಗ್ರಾಮಸ್ಥರಿಗೆ ಬಳ್ಳಾರಿಯ ಬಿಎಂಸಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ತೊಟ್ಟಿಯ ನಿರ್ಮಾಣ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಗತ್ಯ ಸಿಬ್ಬಂದಿ ನೇಮಕಕ್ಕೆ ಸಹಕಾರ ನೀಡಲಾಗಿದೆ. ಮುಂದಿನ ವರ್ಷದಲ್ಲಿ ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಕೌಶಲಾಭಿವೃದ್ಧಿ ಕ್ಷೇತ್ರಗಳಲ್ಲಿ 1 ಕೋಟಿಗೂ ಅಧಿಕ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಟ್ರಸ್ಟ್ ಗುರಿಯಾಗಿ ಹೊಂದಿದೆ. ಪ್ರಸ್ತುತ 50ಕ್ಕೂ ಹೆಚ್ಚು ಸ್ವಯಂ ಸೇವಕರು ಟ್ರಸ್ಟ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಹನುಮಂತ ಜಲ್ಲಿ, ಚಾಂದ್ ಪಾಷಾ ವರಕಣಿ, ಇಬ್ರಾಹಿಂ ಜಂಡಕಟ್ಟಿ, ರವಿ ಗುತ್ತೇದಾರ್, ಶರಣಬಸವರಾಜು ಸಾಲಿ, ಕಾಶ್ಮಾಲಿ ಕಲೆಗಾರ್, ಅಂಬರಪ್ಪ ದಳಪತಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಂಗಪ್ಪ ಬೋವಿ, ಕಲ್ಪತರು ನ್ಯೂಸ್, ಲಿಂಗಸಗೂರು. ನಾವು ಹಿಂದಿನ ಹಲವಾರು ವರ್ಷಗಳಿಂದ ಶಾಲೆ ಸರ್ಕಾರಿ ಶಾಲೆಗಳ ಬಗ್ಗೆ ಕ್ವಾಲಿಟಿ ಡೆವಲಪ್ಮೆಂಟ್ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅಡಿಯಲ್ಲಿ ಹಲವಾರು ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆ ಗಮನ ಕೊಡಲಿಕ್ಕೆ ಆಗ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಒಂದು ಹೆಮ್ಮೆಯಾದಂಥ ಒಂದು ವಿಚಾರ ಹೇಳ್ಬೇಕಂತಂದ್ರೆ, ಮೊನ್ನೆ ದಿವಸ ಈ ಒಂದು ಗ್ರಾಮೀಣ ಪುನರ್ವಸತಿ ಸಮಿತಿಯ ಅಧ್ಯಕ್ಷರಾದಂಥ ಮಹೇಂದ್ರ ಸರ್ ಅವರು ಆಫೀಸಿಗೆ ಬಂದಂಥ ಸಂದರ್ಭ ನನ್ನಿಂದ ಬಹಳಷ್ಟು ಲೇಟ್ ಆಯಿತು. ಯಾಕಂದ್ರೆ ಸ್ವಲ್ಪ ಹುಡುಗಲ್ಲಿ ಹೋಗಿದ್ದೆ, ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಬರಲಿಕ್ಕೆ. ಆದಾಗ್ಯೂ ಕೂಡ ಇವತ್ತಿನ ದಿವಸ ಆದರೂ ನಾನು ತಪ್ಪಿಸಬಾರ್ದು, ಹೋಗಲೇಬೇಕು. ಅವರು ಒಂದು ಕಳಕಳಿಯಿಂದ ಹಲವಾರು ಯೋಜನೆಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಹಾಕ್ಕೊಂಡಿದ್ದಾರೆ ಅಂತಂದರೆ ನಾನು ತಪ್ಪಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಟ್ರಸ್ಟ್ ತನ್ನ ಕಾರ್ಯಾರಂಭವನ್ನು ಮಾಡಿದೆ. ಹಲವಾರು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲೆಮರೆಕಾಯಿಯ ರೀತಿಯಲ್ಲಿ ಕೂಡ ಹಲವಾರು ಜನಪರ ವಿಚಾರಗಳನ್ನು ಈಗಾಗಲೇ ಹಮ್ಮಿಕೊಂಡಿದೆ. ಶಾಲೆಗೆ ಹೋಗಿದ್ದೆ, ಸರ್ಕಾರಿ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಡೆಸ್ಕ್ಗಳನ್ನು ನೋಡಿದೆ. ಅದು ನಾವು ಕೊಟ್ಟಂಥ ರೀತಿಯಲ್ಲಿ ಅಲ್ಲ ಅಂದ್ಕೊಂಡೆ. ಅವರೇ ಹೇಳಿದ್ರು, ಇಲ್ಲ ನಾವು ಕೊಟ್ಟಿದ್ದೀವ್ರಿ ಅಂತ ತಿಳ್ಕೊಂಡಿದ್ದೆ. ಹಾಗೆಯೇ ಆ ಒಂದು ವಿಚಾರದಲ್ಲಿ ನಮ್ಮ ಯೋಜನೆಗಳು ಏನಿದಾವೆ ಅನ್ನುವಂಥದ್ದು, ಅಂದರೆ ರೂಮ್ಸ್ ಸ್ವಲ್ಪ ಇರ್ತಕ್ಕಂಥ ಸಮಸ್ಯೆ ಇದೆ, ಆ ಮೇಲೆ ಇರ್ತಕ್ಕಂಥ ರಿಪೇರನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಟಾಯ್ಲೆಟ್ಸ್ ಕಟ್ಸ್ತಕ್ಕಂಥದ್ದು, ಇಂಥ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಕಾರ್ಯಾರಂಭ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಇಲ್ಲಿ ಮಕ್ಕಳಿಗಾಗಿ ಯಾಕಂದರೆ ಕಳೆದ ದಿವಸ ಅವ್ರ ಜೊತೆ ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳು ಪಾಲಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸರಿಯಾದಂಥ ಮಳೆ ಬೆಳೆ ಇಲ್ಲದೆ ಗುಳೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳನ್ನ ಅಜ್ಜಿ ಕಡೆ ಬಿಟ್ಟು ಹೋಗಿರ್ತಾರೆ. ಅಜ್ಜಿ ಕಡೆ ಒಂದು ಸಲ ದುಡ್ಡು ಇರೋದಿಲ್ಲ ಅಂತ ಹೊತ್ತಿನಲ್ಲಿ ಮಕ್ಕಳಿಗೆ ಮಾನಸಿಕವಾಗಿ ಕುಗ್ಗಬಾರ್ದು ಅನ್ನುವಂಥ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾಗಿ ನೋಟ್ಬುಕ್ಸು, ಪೆನ್ನು, ಹಲವಾರು ಪರಿಕರಗಳನ್ನು ಕೊಡ್ತಾ ಇರುವಂಥ ಇವತ್ತಿನ ದಿವಸ ಸರ್ ತಮಗೆ ಎಷ್ಟು ನಾವು ಧನ್ಯವಾದವನ್ನು ಹೇಳೋದು ಕೂಡ ಕಡಿಮೆ.